ರುಚಿಯಾಗಿ ತುಂಬ ಕಮ್ಮಿ ಸಮಯದಲ್ಲಿ ಒಂದು 5 ನಿಮಿಷಕ್ಕೆಲ್ಲ ಬಹುಬೇಗ ಆಗುವಂತಹ ಪುಳಿಯೋಗರೆ ಇದು. ಪುಳಿಯೋಗರೆನ ಮಾಡಬೇಕು ಅಂದರೆ ಸಾಮಗ್ರಿಗಳನ್ನೆಲ್ಲ ಹುರ್ಕೋಬೇಕು, ಪುಡಿನ ಮಾಡ್ಕೊಬೇಕು ಅಲ್ವಾ. ಈ ಪುಳಿಯೋಗರೆಗೆ ಹುರ್ಕೊಳ್ಳೋದು ಬೇಡ, ಪುಡಿ ಮಾಡೋದು ಕೂಡ ಬೇಡ. ರುಚಿಯಾಗಿ ತುಂಬ ಕಮ್ಮಿ ಸಮಯದಲ್ಲಿ ಆಗುವಂತಹ ಪುಳಿಯೋಗರೆ. ಕನ್ನಡತಿ ಪಾಕಶಾಲೆಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ರೆಸಿಪಿ ರುಚಿಯಾಗೊಂದು ಪುಳಿಯೋಗರೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪುಳಿಯೋಗರೆನ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಒಮ್ಮೆ ನೋಡಿಬಿಡೋಣ. 4-5 ಚಮಚ ಕಡಲೆ ಬೀಜ, 1 ಚಮಚ ಸಾಸಿವೆ, ಮುರಿದಿರುವಂತಹ 4-5 ಒಣಮೆಣಸಿನ್ಕಾಯಿ, 1-2 ಚಮಚ ಕಪ್ಪೆಳ್ಳು, 1-2-3 ಗರಿ ಕರಿಬೇವು. ಬೇವನ್ನ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಪುಳಿಯೋಗರೆ ತುಂಬಾ ರುಚಿಯಾಗಿರುತ್ತೆ. 1/4 ಚಮಚದಷ್ಟು ಹಿಂಗು, 2-3 ಚಮಚ ಕಡಲೆಬೇಳೆ, 2-3 ಚಮಚ ಉದ್ದಿನಬೇಳೆ, 2 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 3-4 ಚಮಚದಷ್ಟು ಬೆಲ್ಲ ಅಥವಾ ಬೆಲ್ಲದ ಪುಡಿ, ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಅರ್ಧ ಚಮಚ ಜೀರಿಗೆ ಪುಡಿ ಅಥವಾ ಜೀರಿಗೆನೂ ಕೂಡ ಹಾಕ್ಕೊಳ್ಬೋದು. 1/4 ಚಮಚದಷ್ಟು ಅರಿಶಿನ ಪುಡಿ, 1-2-3 ಚಮಚದಷ್ಟು ಅಚ್ಕಾರದ ಪುಡಿ, 3 ಚಮಚದಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ಪು ಎಣ್ಣೆ. ಮೊದಲನೇದಾಗಿ ಹುಣಸೆ ಹಣ್ಣನ್ನು ಒಂದ್ಸರಿ ನೀರಿಂದ ಚೆನ್ನಾಗಿ ತೊಳೆದು ನೆನೆ ಇಟ್ಕೊಂಡ್ಬಿಡೋಣ. ನಂತರ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಕಡಲೆ ಬೀಜನ ಹಾಕಿಬಿಟ್ಟು ಕೆಂಪುಗೆ ಹೊಂಬಣ್ಣಕ್ಕೆ ಬರೋ ತನಕ ಹುರಿದು ಎತ್ತಿಟ್ಕೊಂಡ್ಬಿಡೋಣ. ನಂತರ ಅದೇ ಎಣ್ಣೆಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಜೊತೆಗೆ ಉದ್ದಿನ ಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಹಾಕ್ಕೊಳ್ಳೋಣ. ಎಳ್ಳು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಳ್ಬೋದು. ಕೆಂಪುಗೆ ಹೊಂಬಣ್ಣಕ್ಕೆ ಬರೋ ತನಕ ಕಡಲೆಬೇಳೆನ ಹುರ್ಕೊಂಡ ನಂತರ ಇದಕ್ಕೆ 1-2-3 ಗರಿಯಷ್ಟು ಕರಿಬೇವು ಜೊತೆಗೆ ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. 1-2-3 ಬಾರಿ ಕೈ ಆಡ್ಕೊಂಡ ನಂತರ ಇದಕ್ಕೆ ಹುಣಸೆ ರಸನ ಒಂದು ಅರ್ಧ ಕಪ್ಪು ನೀರನ್ನು ಹಾಕಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಜೊತೆಗೆ ತೆಂಗಿನಕಾಯಿ ತುರಿನೂ ಕೂಡ ಹಾಕಿ ಚೆನ್ನಾಗಿ ಕೈ ಆಡ್ಕೊಂಡ ನಂತರ 1-2-3 ಕುದಿ ಕುದಿಸ್ಕೊಳ್ಬೇಕಾಗುತ್ತೆ. ತೆಂಗಿನಕಾಯಿ ತುರಿಯ ಹಸಿ ವಾಸನೆ ಹೋಗಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಈ ಗೊಜ್ಜು 1 ವಾರವರೆಗೂ ಇಟ್ಟರೂ ಕೂಡ ಕೆಡೋದಿಲ್ಲ. ಕುದಿ ಬಂದ ನಂತರ 1/4 ಚಮಚ ಅರಿಶಿನ ಪುಡಿ ಜೊತೆಗೆ ಜೀರಿಗೆ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿನ ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು. ನಿಮಗೆ ಖಾರವಾಗಿ ಇಷ್ಟ ಇದ್ದರೆ ಇನ್ನೊಂದು ಸ್ವಲ್ಪ ಖಾರನ ಹಾಕ್ಕೊಳ್ಬೋದು. ಮಸಾಲೆಗಳನ್ನ ಹಾಕಿದ ನಂತರ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದಿಸೋದ್ರಿಂದ ಆದಷ್ಟು ಬೇಗ ಕೆಡೋದಿಲ್ಲ, ತುಂಬ ದಿನಗಳವರೆಗೆ ಇಟ್ಟು ತಿನ್ಬೋದು. ಈ ರೀತಿ ಕುದಿಸ್ಕೊಂಡಿದ್ದಾಗಿದೆ. ಹುರಿದು ಎತ್ತಿಟ್ಕೊಂಡಂತಹ ಕಡಲೆ ಬೀಜನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ನನಗೆ ವಾರಕ್ಕೊಮ್ಮೆ ಈ ರೀತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಬೇಕಾದಾಗ ಬಳಸ್ಕೊಳ್ತೀನಿ. ಒಂದು ಅರ್ಧ ಸೌಟಷ್ಟು ಗೊಜ್ಜನ್ನ ಬಿಟ್ಟಿದ್ದೀನಿ. ಅರ್ಧ ಸೌಟ್ಗೆ ಇಬ್ರಿಗಾಗೋಷ್ಟು ಅನ್ನನ ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ಎಲ್ಲ ಖಾರನ ನಿಮಗೆ ರುಚಿಯ ಅನುಸಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಬೋದು. ಒಬ್ಬೊಬ್ಬರು ಪುಳಿಯೋಗರೆಗೆ ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬಾ ಇಷ್ಟಪಡ್ತಾರೆ, ಇನ್ನೊಬ್ಬೊಬ್ರಿಗೆ ಖಾರ ಜಾಸ್ತಿ ಇದ್ದರೆ ಇಷ್ಟಪಡ್ತಾರಲ್ವ. ಬಹಳನೇ ರುಚಿಯಾಗಿ ತುಂಬ ಕಮ್ಮಿ ಸಮಯದಲ್ಲಿ ಸರಳವಾಗಿ ಪುಳಿಯೋಗರೆ ತಯಾರಾಗಿದೆ. ಇನ್ನೊಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ಕರಿಬೇವನ್ನ ಹಸಿದಾಕೋದ್ರಿಂದ ಈ ಪುಳಿಯೋಗರೆ ಇನ್ನೂ ಕೂಡ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.